ಭಾರತ ದೇಶದ ರಾಜಕೀಯ ಚರಿತ್ರೆಯಲ್ಲಿ ಜನಸೇನಾ ಪಾರ್ಟಿ 2014ರಲ್ಲಿ ತೆಲಂಗಾಣದಲ್ಲಿ ಪ್ರಾರಂಭವಾಗಿ ಲಾಸ್ಟ್ ಎಲೆಕ್ಷನ್ಸ್ 2024ರಲ್ಲಿ ನಾವು ಕಂಟೆಸ್ಟ್ ಮಾಡಿದ 21 ಅಸೆಂಬ್ಲಿ ಸೆಗ್ಮೆಂಟ್ಸ್, 2 ಪಾರ್ಲಿಮೆಂಟ್ ಸೆಗ್ಮೆಂಟ್ಸಲ್ಲಿ 100% ಸ್ಟ್ರೈಕ್ ರೇಟಿಂದ ಗೆದ್ದು ಒಂದು ಭಾರತ ದೇಶ ರಾಜಕೀಯ ಚರಿತ್ರೆಯಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದ ಜನಸೇನಾ ಪಾರ್ಟಿ. ಏನಕ್ಕೆ ಅಂದರೆ ಅದು ಪವನ್ ಕಲ್ಯಾಣ್ ಅವರ ಸಿದ್ಧಾಂತಗಳು, ಯಾವತ್ತೂ ಸಿದ್ಧಾಂತಗಳು ಬಿಟ್ಟು ಹೋರಾಟ ರಾಜಕೀಯ ಮಾಡಿದವರಲ್ಲ. ರಾಜಕೀಯ ಇತಿಹಾಸದಲ್ಲಿ ಜನರಿಗೋಸ್ಕರ ಅವರ ಕಷ್ಟಾರ್ಜಿತವನ್ನು ಕೋಟಿಗಟ್ಟಲೆ ಜನರಿಗೋಸ್ಕರ ಕೊಟ್ಟು, ಜನರಿಗೆ ಎಲ್ಲಿ ಸಮಸ್ಯೆ ಇದೆ ಅಂದ್ರೂ ಅದು ಯಾವ ರಾಜ್ಯ ಅಂತ ಕೂಡ ನೋಡದೆ ಎಲ್ಲ ರಾಜ್ಯಗಳಲ್ಲೂ ರೈತ ಜೈ ಜವಾನ್ ಜೈ ಕಿಸಾನ್ ಅನ್ನಂಗೆ ರೈತರಿಗೂ ಕಷ್ಟ ಬಂದ್ರೂ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ. ಹಂಗೆ ಜವಾನ್ಗಳ ಸೇವೆಗೋಸ್ಕರ ಕೋಟಿಗಳು ಕೊಟ್ಟವ್ರೆ. ಹಿಂಗೆ ಇನ್ನೊಬ್ಬ ರಾಜಕೀಯ ವ್ಯಕ್ತಿ ನಮ್ಮ ದೇಶ ಕಂಡಿಲ್ಲ ಇವತ್ತುವರೆಗೂ. ಸೊ ಅಂಥ ವ್ಯಕ್ತಿಯ ನಾಯಕತ್ವದಲ್ಲಿ ಇವತ್ತು ಜನಸೇನಾ ಪಾರ್ಟಿ ತೆಲಂಗಾಣದಲ್ಲಿ ಹುಟ್ಟಿದ ಜನಸೇನಾ ಪಾರ್ಟಿ, ಆಂಧ್ರ ಪ್ರದೇಶದಲ್ಲಿ 100% ಸ್ಟ್ರೈಕ್ ರೇಟ್ ಆಗಿ ಗೆದ್ದ ಜನಸೇನಾ ಪಾರ್ಟಿ ಇವತ್ತು ಕರ್ನಾಟಕದಲ್ಲೂ ಮೊದಲನೇ ಆಫೀಸು ನಮ್ಮ ಮುಲ್ಬಾಗಲಲ್ಲಿ, ಒಳ್ಳೆ ಸ್ಥಾನಬಲ ಇರೋ ಮುಲ್ಬಾಗಲಲ್ಲಿ ಜನಸೇನಾ ಪಾರ್ಟಿ ಕಾರ್ಯಾಲಯ ಓಪನ್ ಆಗಿದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಸಂತೋಷ. ಎಲ್ಲರ ಜನಸೇನಾ ಪಾರ್ಟಿ ಸಾಧಕಗಳು ಮತ್ತು ಜನಸೇನಾ ಪಾರ್ಟಿ ಕಾರ್ಯಕರ್ತರ ಒಂದು ಕಷ್ಟಕ್ಕೆ ಪ್ರತಿಫಲ ಈ ಕಾರ್ಯಾಲಯ. ಖಚಿತವಾಗ್ಲೂ ಈ ಕಾರ್ಯಾಲಯದಲ್ಲಿ ಜನರ ಕಷ್ಟ ಸುಖಗಳ ಬಗ್ಗೆ ಹೋರಾಟ ಮಾಡೋಕ್ಕೆ, ಎಲ್ಲ ಅವ್ರ ಸಮಸ್ಯೆಗಳ ಬಗ್ಗೆ ಒಂದು ಕೃಷಿ ಮಾಡೋಕ್ಕೆ ನಾವೆಲ್ಲರೂ ನಮ್ಮ ನಾಯಕರೆಲ್ಲರೂ ಕೂಡ ಇವತ್ತಿಂದ ನಮ್ಮ ಆಫೀಸ್ ಎಲ್ರಿಗೂ ಓಪನಲ್ಲಿರುತ್ತೆ. ಯಾರಿಗಾದರೂ ಪ್ರಾಬ್ಲಮ್ ಇದ್ರೂ ನಮ್ಮ ಆಫೀಸ್ ಬಾಗಿಲ ಓಪನ್ ಆಗಿರುತ್ತೆ. ಸೊ ಎಲ್ಲರೂ ನಮ್ಮ ಜನಸೇನಾ ಪಾರ್ಟಿಯನ್ನು ಆಶೀರ್ವಾದ ಮಾಡಿ, ಪವನ್ ಕಲ್ಯಾಣ್ ನಾಯಕತ್ವವನ್ನು ಆಶೀರ್ವಾದ ಮಾಡಿ. ಜನಸೇನಾ ಪಾರ್ಟಿ ಒಂದು ರಾಜ್ಯದಲ್ಲ, ಜನಸೇನಾ ಪಾರ್ಟಿ ಭಾರತ ದೇಶದ ಪಾರ್ಟಿ. ಪವನ್ ಕಲ್ಯಾಣ್ ಅವರು ಭಾರತ ದೇಶದ ಆಸ್ತಿ. ಭಾರತ ದೇಶದ ಪ್ರಜೆಗಳ ಬಗ್ಗೆ, ಅವರ ಕಷ್ಟಗಳಲ್ಲಿ ಇರೋಕ್ಕೆ ಹೆಜ್ಜೆ ಹಾಕುವ ವ್ಯಕ್ತಿ ಪವನ್ ಕಲ್ಯಾಣ್ ಅವರು. సో దయచేసి ప్రతి ఒక్కరూ పవన్ కళ్యాణ్ గారి నాయకత్వాన్ని బలపరచండి. కర్ణాటక రాష్ట్రంలో ఉన్న ప్రతి ఒక్క ప్రజలు, ప్రతి ఒక్క మనిషి కష్టం కోసం జనసేన పార్టీ కష్టపడుతుంది. జనసేన పార్టీ కర్ణాటక అభివృద్ధి కోసం, ಕರ್ನಾಟಕ ನಡೆ ನುಡಿ, ಕರ್ನಾಟಕ ಭಾಷೆ ಬಗ್ಗೆ, ಕರ್ನಾಟಕ ಸೆಂಟಿಮೆಂಟ್ಸ್ ಪ್ರತಿಯೊಂದರ ಬಗ್ಗೆ ಕರ್ನಾಟಕ ನಮ್ಮ ಜನಸೇನಾ ಪಾರ್ಟಿ ನಾಯಕರೆಲ್ಲರೂ, ಕರ್ನಾಟಕ ಜನಸೇನಾ ಪಾರ್ಟಿ ನಾಯಕರೆಲ್ಲರೂ ಕೂಡ ಕಷ್ಟಪಡ್ತಾರೆ. ಕರ್ನಾಟಕ ಅಭಿವೃದ್ಧಿಗೋಸ್ಕರ ನಮ್ಮ ಜನಸೇನಾ ಪಾರ್ಟಿ ಯಾವಾಗಲೂ ಪ್ರತಿನಿತ್ಯ ಜನರಿಗೆ ಒಂದು ಅವೈಲಬಿಲಿಟಿಯಲ್ಲಿದ್ದು ಪ್ರತಿಯೊಬ್ಬರು ಕಷ್ಟಪಡ್ತಾರೆ. ಅಂದರೆ ಈ ಎಲ್ಲರೂ ಕರ್ನಾಟಕ ಪ್ರಜೆ ಎಲ್ಲರಿಗೂ ಆಶೀರ್ವಾದ ಪವನ್ ಕಲ್ಯಾಣ್ ಅವ್ರ ಮೇಲೆ, ಜನಸೇನಾ ಪಾರ್ಟಿ ಮೇಲೆ ಇರಬೇಕು. ಎಲ್ಲರೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಜನಸೇನಾ, ಜೈ. ಸರ್, ಆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳು ನಿಲ್ಲಿಸ್ತಾರೆ ಸರ್? ಇವತ್ತೇ ಆಫೀಸ್ ಓಪನ್ ಮಾಡಿದ್ದೀವಿ. ಇನ್ನು ಎವ್ರಿ ಅಸೆಂಬ್ಲಿ ಸೆಗ್ಮೆಂಟಲ್ಲೂ, ಪಾರ್ಲಿಮೆಂಟ್ ಸೆಗ್ಮೆಂಟಲ್ಲೂ ಪಾರ್ಟಿ ಆಫೀಸ್ ಓಪನ್ ಮಾಡಿಕೊಂಡು ಮೆಂಬರ್ಶಿಪ್ ಕೂಡ ಸ್ಟಾರ್ಟ್ ಆಗಿದೆ. ನಾವಷ್ಟು ಪಬ್ಲಿಸಿಟಿ ಕೊಡದೇ ಇದ್ರೂ ಜಾಸ್ತಿ ಜನ ಅವರ ಸ್ವಇಚ್ಛೆಯಿಂದ 500 ರೂಪೀಸ್ 400 ರೂಪೀಸ್ ಪೇ ಮಾಡಿ ಜನಸೇನಾ ಪಾರ್ಟಿ ಮೆಂಬರ್ಶಿಪ್ ತೊಗೊಂಡಿದ್ದಾರೆ. ಇವ್ರು ಹಿಂಗೆ ಜನರ ಆಶೀರ್ವಾದ ಮೇಲೆ ಖಚಿತವಾಗ್ಲೂ ಎಲೆಕ್ಷನ್ಸಲ್ಲಿ, ಮುಂಬರುವ ಎಲೆಕ್ಷನ್ಸಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಅಸೆಂಬ್ಲಿ, ನಮ್ಮ ವಿಧಾನಸೌಧಕ್ಕೆ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ನಮ್ಮ ಜನಸೇನಾ ಪಾರ್ಟಿಯಿಂದ MLAಗಳು, ಹಾಗೆ ಪಾರ್ಲಿಮೆಂಟ್ಗೆ ಕರ್ನಾಟಕದಿಂದ MP ಕೂಡ ಹೋಗ್ಬೇಕಂತ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ. ಖಚಿತವಾಗ್ಲೂ ನಿಮ್ಮ ಆಶೀರ್ವಾದ ಇದ್ದರೆ ಎಲ್ಲ ಎಲೆಕ್ಷನ್ಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾಕಂದರೆ ನಾಯಕರ ಅಭಿಪ್ರಾಯ ತಗೊಳ್ಳೋದು, ನಾಯಕರ ಮೇಲೆ ಡಿಸಿಷನ್ ತಗೊಳ್ಳೋದು ಬೇರೆ. ನಮ್ಮ ಜನಸೇನಾ ಪಾರ್ಟಿ ಜನರ ಅಭಿಪ್ರಾಯ ಮೇಲೆ, ಜನರ ಸೇನೆ ಇದು. ಸೊ ಜನರು ಅಂದ್ಕೊಂಡ್ರೆ ಏದಾದರೂ ಆಗುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕಂತ ಮತ್ತೊಂದು ಸರ್ತಿ. ಸರ್, ಕರ್ನಾಟಕದ ಸಂಸ್ಕೃತಿಗೆ ಗೊತ್ತು, ವಿಶ್ವಕ್ಕೆ ಗೊತ್ತು. ಇಲ್ಲಿಗೆ ಯಾರೇ ಭಾಷೆ, ಧರ್ಮ ಅಂದಿಂದ ಯಾರೇ ಬಂದರೂ ಕೂಡ ಕೈ ಹಿಡಿದ ಮೇಲೆ ಅಂತ ಸಂಸ್ಕೃತಿ ಕರ್ನಾಟಕದ್ದು. ಇವತ್ತು ಆಂಧ್ರ ತೆಲಂಗಾಣದಲ್ಲಿ ಹುಟ್ಟಿರುವಂತಹ ಜನ ಕೈ ಹಿಡಿತಾರೆ. ಯಾವ ರೀತಿ ಕೈ ಹಿಡಿತಾರೆ? ಇವಾಗ ನೋಡುತ್ತಾ ಇದ್ರೆ ನೀವು ಆಂಧ್ರದಲ್ಲಿ, ಅಂದರೆ ನಿಮ್ಗೆ ಕೂಡ ಸ್ವಲ್ಪ ಖಚಿತವಾಗ್ಲೂ ಇನ್ಫಾರ್ಮೇಷನ್ ಇರುತ್ತೆ. ಆಂಧ್ರದಲ್ಲಿ ಏನು ನಡೀತಾ ಇದೆ ಅಂತ ಇನ್ಫಾರ್ಮೇಷನ್ ಇರುತ್ತೆ. ಇವತ್ತು 24 ಸ್ಥಾನದಲ್ಲಿತ್ತು ಪವನ್ ಕಲ್ಯಾಣ್ ಅವರು. ಪಂಚಾಯತ್ ರಾಜ್, ಆಂಧ್ರ ಪ್ರದೇಶ ಪಂಚಾಯತ್ ರಾಜ್ ತಗೊಂಡಾಗ ಇವಾಗ ನಂಬರ್ 1 ಪೊಸಿಷನಲ್ಲಿದೆ. ಸ್ವಾತಂತ್ರ್ಯ ಬಂದು 25 ವರ್ಷ ಆದ್ರೂ ಇವತ್ತಿಗೂ ರೋಡ್ಡು, ನೀರು ಇಲ್ಲದೆ ಇರೋ ಎಷ್ಟೋ ಹಳ್ಳಿಗಳಿಗೆ ಪವನ್ ಕಲ್ಯಾಣ್ ಅವರು ನೀರು ಕೊಡ್ತಾ ಇದ್ದಾರೆ. ಒಂದು ಸ್ವಲ್ಪ ಏರಿಯಾಗಳು ಮನ್ಯಂ ಅಂತ ನಕ್ಸಲಿಸಮ್ ಇರೋ ಏರಿಯಾಸ್ಗೆ ಪೊಲಿಟಿಷಿಯನ್ಸ್ ಹೋಗೋಕೆ ಕೂಡ ಭಯ ಪಡ್ತಾ ಇದ್ರು. ಇವಾಗ ಪವನ್ ಕಲ್ಯಾಣ್ ಅವರು ಅಂಥ ಏರಿಯಾಗಳಿಗೆ
ಯಾರಾದರೂ ಪ್ರೆಗ್ನೆಂಟ್ ಇದ್ರೂ ಡೋಲಿಗಳಲ್ಲಿ ಪ್ರೆಗ್ನೆಂಟ್ಸ್ನ ಎತ್ಕೊಂಡು ಹೋಗೋಕೆ ಹೆಂಗಂದ್ರೆ ಆಂಬುಲೆನ್ಸ್ ಕೂಡ ಬರೋ ಪ್ಲೇಸ್ ಇಲ್ಲ, ರೋಡ್ ಇಲ್ಲ. ಸೊ ಅಂಥ ಪ್ಲೇಸಸ್ಗೆ ಸ್ವತಂತ್ರ ಬಂದಾಗಿಂದ ರೋಡ್ ಇಲ್ಲದವರ ಊರುಗಳಿಗೆ ರೋಡ್ ಬರ್ತಾ ಇದೆ, ನೀರು ಇಲ್ಲದೆ ಇರೋ ಊರುಗಳಿಗೆ ನೀರು ಬರ್ತಾ ಇದೆ, ಕರೆಂಟ್ ಇಲ್ಲದೆ ಇರೋ ಊರುಗಳಿಗೆ ಕರೆಂಟ್ ಬರ್ತಾ ಇದೆ. ಎಷ್ಟು ಜನ ರಾಜಕೀಯ ನಾಯಕರು ಬಂದಿರ್ತಾರೆ, ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದಿರ್ತಾರೆ, ಎಷ್ಟು ಜನ ಮಂತ್ರಿಗಳು ಬಂದಿರ್ತಾರೆ. ಬಟ್ ಪವನ್ ಕಲ್ಯಾಣ್ ಅವರು ಬರೋವರೆಗೂ ಇದಾಗಲಿಲ್ಲ. ಅಂದರೆ ಪವನ್ ಕಲ್ಯಾಣ್ ಅವರು ಆಂಧ್ರದಲ್ಲಿ ಹೆಂಗೆ ಮಾಡಿದ್ರು, ಆಂಧ್ರನೆಷ್ಟು ಪವನ್ ಕಲ್ಯಾಣ್ ಪ್ರೀತಿಸ್ತಾರೋ ಕರ್ನಾಟಕನೂ ಅಷ್ಟೇ ಪ್ರೀತಿಸ್ತಾರೆ. ಕರ್ನಾಟಕ ಮೇಲೆ ಜಾಸ್ತಿ ಪ್ರೀತಿ ಇದೆ ಪವನ್ ಕಲ್ಯಾಣ್ ಅವರಿಗೆ. ಖಚಿತವಾಗ್ಲೂ ಕರ್ನಾಟಕ ಜನರು ಪವನ್ ಕಲ್ಯಾಣ್ ಅವರು ಕೈ ಹಿಡ್ತಾರೆ. ಕರ್ನಾಟಕ ಜನರಿಗೋಸ್ಕರ ಪವನ್ ಕಲ್ಯಾಣ್ ಅವರು ಎಷ್ಟು ಬೇಕಾದರೂ ದುಡಿಮೆ ಮಾಡ್ತಾರೆ. ಹೊಡಿತಾರೆ, ಅವ್ರನ್ನ ಚಾಕು ತೆಗಿತಾರೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ನಮ್ಮಲ್ಲಿ? ಹೆಂಗೆ ಬದುಕೋದು ಹೆಂಗೆ ನಾವೆಲ್ಲ? ಮುಂದಿನ ಪೀಳಿಗೆ ಉಳಿಯುತ್ತಾ? ನಿಜವಾಗ್ಲೂ ಡ್ರಗ್ಸ್ ಮಾಫಿಯಾ ಜಾಸ್ತಿ ಆಗಿದೆ, ಎಲ್ಲ ನೋಡಿದ್ರು ಅನ್ಯಾಯ ಇದೆ. ಇದೆಲ್ಲ ನೋಡಿ ನಾವು ಬಹಳ ಬೇಸತ್ತು ಇವತ್ತಿನ ದಿನ. ನಮಗೆಲ್ಲೋ ನಕ್ಷತ್ರದಂತೆ ಕಾಣಿಸ್ತಿದೆ ಜನಸೇನಾ. ಖಂಡಿತ ನಾವೆಲ್ಲ ಜನಸೇನಕ್ಕೆ ಕೆಲಸ ಮಾಡ್ತೀವಿ. ಪಕ್ಷ ಆಲ್ರೆಡಿ ಬರುತ್ತಾ ಅಲ್ಲ ಬಂದಿದೆ. ನಾವೆಲ್ಲ ಜನಸೇನಾ ಕಾರ್ಯಕರ್ತರು ಇವತ್ತಿನ ದಿನ ನಾವು ಕೆಲಸ ಮಾಡಿ ಕಳಿಸ್ತೀವಿ. ಒಂದಷ್ಟು ಜನ ಅಂತ ನಾನು ಪ್ರಶ್ನೆ ಮಾಡ್ತೀನಿ, ಕಾಂಗ್ರೆಸ್ ಎಲ್ಲ JDS ಕತೆ ಬಿಡಿ. ಎಲ್ಲ ಹುಟ್ಟಿದ ಬಿಜೆಪಿ ಬಂದಿದ್ದು ಸೌಂಡ್ ಮಾಡಬೇಕು, ಎಲ್ಲ ಹುಟ್ಟಿರೋ ಕಾಂಗ್ರೆಸ್ ಬಂದಿದ್ದು ಸೌಂಡ್ ಮಾಡಬಾರ್ದು. ಜನಸೇನಾ ಯಾಕೆ ಆಗ್ಬಾರ್ದು ಅಂತ ಪ್ರಶ್ನೆ ಕೇಳೋರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವರದ್ದು ಪುತ್ರ ಹೇಳಿ, ಆಮೇಲೆ ನಾನು ಅದು ಮಾಡ್ತೀನಿ. ತಂಪು ಜನ ನಮಗೆ ಸ್ಪಂದಿಸಿದ್ರೆ ಅದ್ರ 10ರಷ್ಟು ನಾವು ನಿಮ್ಗೆ ಸ್ಪಂದಿಸ್ತೀವಿ. ಚಿಕ್ಕಬಳ್ಳಾಪುರದಲ್ಲೂ ಆಫೀಸ್ ಇದೆ, ಮುಳುಬಾಗ್ದಲ್ಲಿದೆ. ಆಫೀಸ್ ಅಂತಾನೆ ಅಲ್ಲ, ನಮ್ಮ ಜನಸೈನಿಕರು, ನಮ್ಮ ಸಾಧಕ್ಸ್ ಎಲ್ಲೇ ಇರಲಿ, ಏನೇ ಕಷ್ಟ ಇರಲಿ, ಖಂಡಿತ ಅದು ನ್ಯಾಯಯುತವಾಗಿರಬೇಕು, ಕಾನೂನಿಗೆ ಒಳಗೊಂಡಂತಿರಬೇಕು. ನೀವು ಕಾನೂನು ಬಾಹಿರ ಕೆಲಸಗಳು ಮಾಡ್ಕೊಂಡ್ಬಂದ್ರೆ ಖಂಡಿತ ನಾವು ಮೆಟ್ಟಿಲು ಸಹಿತ ಹತ್ಸಲ್ಲ. ನಾವು ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತಾನೆ ಬಯಸುವಂಥ ಜನ. ಅದಾಗ್ಬಿಟ್ಟು ನಾವು ನಮ್ಮವರೆಗೂ ಬಂದಾಗ ಖಂಡಿತ ಅವ್ರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತೀವಿ. ಥ್ಯಾಂಕ್ಸ್ ಮೇಡಮ್. ಧನ್ಯವಾದ.